ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 18ನೇ ತಾರೀಕು ಬೃಹಸ್ಪತಿ ವಾಸರ ಅಂದ್ರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಅಮಾವಾಸ್ಯೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 49 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಅಪರಾಹ್ನ 3 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಧನಸ್ಸು, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 45 ನಿಮಿಷದಿಂದ ಅಪರಾಹ್ನ 3 ಗಂಟೆ 11 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 28 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 54 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 42 ನಿಮಿಷದಿಂದ ಅಪರಾಹ್ನ 3 ಗಂಟೆ 23 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 38 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 33 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 52 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ನ್ಯಾಯಕ್ಕೆ, ಗೌರವಕ್ಕೆ, ಜ್ಞಾನಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಹಾಗೆ ನಮ್ಮ ಸಂಪತ್ತಿಗೆ, ಪುತ್ರ ಪ್ರಾಪ್ತಿಗೆ, ಧನ ಪ್ರಾಪ್ತಿಗೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ಗುರುವಿನಿಂದ ಈ ದಿನ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಗುರುವಿನ ಮಾರ್ಗದರ್ಶನ ಇರುತ್ತೆ.
ಅಂದರೆ ಗುರು ಹಿರಿಯರು, ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆ ಕೂಡ ಈ ದಿನ ಗುರು ಸಮಾನದಲ್ಲಿ ಇರುವಂಥ ಒಂದು ಮಾರ್ಗದರ್ಶನ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಗುರು ಹೋರ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿ ಉತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಧನ ಪ್ರಾಪ್ತಿಗಾಗ್ಲಿ ಭಾಗ್ಯೋದಯಕ್ಕಾಗ್ಲಿ ಗುರುವೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನದ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಚಟುವಟಿಕೆಯಲ್ಲೂ ಕೂಡ ನಿಮಗೆ ಅನುಕೂಲತೆಗಳ ಜೊತೆಗೆ ಲಾಭವೂ ಕೂಡ ಇರುತ್ತೆ. ಹಾಗೆ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:31 ಬೆಳಿಗ್ಗೆ 7:27 ಇನ್ನು ಮಧ್ಯಾಹ್ನ 1:09 ಮಧ್ಯಾಹ್ನ 2:06 ಹಾಗೆ ರಾತ್ರಿ 8 ರಾತ್ರಿ 9:03 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು, ನಿಮ್ಮ ಪ್ರಯಾಣ ಏನಾದರೂ ಆರಂಭ ಆಗಿದ್ದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅಂದರೆ ಬೇಗ ಫಲಿತಾಂಶವೇ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಈ ಶನಿ ಹೋರಾದಲ್ಲಿ ಇರುತ್ತೆ. ಇಲ್ಲಿ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬಾ ನಿಧಾನವಾಗಿ ಸಾಗುತ್ತೆ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:28 ಬೆಳಿಗ್ಗೆ 6:32 ಇನ್ನು ಮಧ್ಯಾಹ್ನ 12:12 ಮಧ್ಯಾಹ್ನ 1:09 ಇನ್ನು ಸಂಜೆ 6:57 ರಾತ್ರಿ 8 ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವ್ಯವಹಾರಸ್ಥರು ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಆದಷ್ಟು ಬುಧ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ವ್ಯಾಪಾರದ ಸಂಬಂಧವಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗ್ಲಿ, ಪ್ರಯಾಣವನ್ನು ಮಾಡುವಂಥದ್ದನ್ನಾಗ್ಲಿ ಈ ಬುಧ ಹೋರದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10:18 ಬೆಳಿಗ್ಗೆ 11:15 ಇನ್ನು ಅಪರಾಹ್ನ 4:57 ಸಂಜೆ 5:54 ಹಾಗೆ ರಾತ್ರಿ 12:13 ರಾತ್ರಿ 1:16 ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ ಅಥವಾ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಇನ್ನು ರಾಜಕಾರಣಿಗಳಿಗೆ ನಿಮ್ಮ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡ್ಲಿಕ್ಕಾಗ್ಲಿ ಪ್ರಯಾಣ ಮಾಡ್ಲಿಕ್ಕಾಗ್ಲಿ ಈ ರವಿ ಹೋರ ತುಂಬಾ ಅನುಕೂಲಕರವಾಗಿರುತ್ತೆ, ತುಂಬಾ ಫೇವರಬಲ್ ಆಗಿರುತ್ತೆ. ಇನ್ನು ನೀವೇನಾದ್ರೂ ಗಣ್ಯರನ್ನ ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂತಹ ವಿಚಾರ ಏನಾದ್ರೂ ಇದ್ರೆ ಅದನ್ನು ಕೂಡ ಈ ರವಿ ಹೋರಾದಲ್ಲಿ ಮಾಡಿ. ಇನ್ನು ಕೆಲವು ಸರ್ಕಾರಿ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದ್ರೂ ಬಾಕಿ ಇದ್ರೆ ಅದನ್ನು ಕೂಡ ನೀವು ಈ ರವಿ ಹೋರಾದಲ್ಲಿ ಫಾಲೋ ಅಪ್ ಮಾಡಬಹುದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:24 ಬೆಳಿಗ್ಗೆ 9:21 ಇನ್ನು ಅಪರಾಹ್ನ 3:03 ಅಪರಾಹ್ನ 4 ಇನ್ನು ರಾತ್ರಿ 10:06 ರಾತ್ರಿ 11:09 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬಾ ಫೇವರಬಲ್ ಆಗೇ ಇದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನ ಶುಕ್ರ ಹೋರಾದಲ್ಲಿ ನೀವು ಆರಂಭ ಮಾಡಬಹುದು. ಇನ್ನು ಈ ದಿನ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ ತುಂಬಾ ಅನುಕೂಲತೆಗಳು ಕೂಡ ಇರುತ್ತೆ. ಇನ್ನು ನಿಮ್ಮ ಉತ್ಪಾದನೆಗಳನ್ನ ಮಾರಾಟ ಮಾಡ್ಲಿಕ್ಕಾಗ್ಲಿ ಅಥವಾ ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡ್ಲಿಕ್ಕಾಗ್ಲಿ ಈ ದಿನ ಇರುವಂತಹ ಶುಕ್ರ ಹೋರಾದಲ್ಲಿ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳನ್ನ ಈ ದಿನ ನೀವು ಶುಕ್ರ ಹೋರಾದಲ್ಲಿ ಮಾಡಬಹುದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:21 ಬೆಳಿಗ್ಗೆ 10:18 ಇನ್ನು ಅಪರಾಹ್ನ 4 ಅಪರಾಹ್ನ 4:57 ಇನ್ನು ರಾತ್ರಿ 11:09 ರಾತ್ರಿ 12:13 ಶುಕ್ರ ಹೋರ ಇರುವಂತಹ ಸಮಯ.
ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಹಾಗಾಗಿ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಹೊರಗಳು ಕೂಡ ಇದೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಶುಭ ಸಂದರ್ಭದಲ್ಲಿ, ಶುಭ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗಿರುತ್ತೆ. ಅದು ಸ್ವಾಭಾವಿಕವಾಗಿಯೇ ಒಳ್ಳೆಯ ಫಲಿತಾಂಶವನ್ನು ನಿಮಗೆ ತರುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಚತುರ್ದಶಿಯನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಅಂದ್ರೆ ಈ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮಾಸ ಶಿವರಾತ್ರಿಯನ್ನ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಈ ದಿನ ಶಿವನ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ನಾಳೆಯ ದಿನ ಅಮಾವಾಸ್ಯೆ. ಈ ಅಮಾವಾಸ್ಯೆಯನ್ನ ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಹಾಗೆ ನಾಳೆ ಕೇತು ಜಯಂತಿ ಇರುವಂತಹ ಸಂದರ್ಭ. ಹಾಗಾಗಿನೇ ನಾಳೆ ಯಾರಿಗೆ ರಾಹು ಮತ್ತು ಕೇತುಗಳ ದೋಷ ಇರುತ್ತೆ ಅಥವಾ ರಾಹು ಕೇತುಗಳಿಂದ ಯಾವುದೇ ರೀತಿಯ ದುಷ್ಟ ಪರಿಣಾಮಗಳು ಉಂಟಾಗ್ತಾ ಇದೆ, ಹಾಗೆ ಆ ಛಾಯಾಗ್ರಹಗಳು ಕೊಡ್ತಾ ಇರುವಂತಹ ಫಲಗಳು ಸಮರ್ಪಕವಾಗಿಲ್ಲ ಅನ್ಸಿದ್ರೆ ಅಂಥವರು ನಾಳೆ ರಾಹು ಕೇತುಗಳನ್ನ ಆರಾಧನೆ ಮಾಡಬೇಕು, ಸ್ತೋತ್ರವನ್ನು ಹೇಳ್ಕೊಳ್ಬೇಕು. ಹಾಗೆ ಈ ಕೇತು ಜಯಂತಿಯ ಸಂದರ್ಭದಲ್ಲಿ ಕೇತುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ. ಹಾಗೆ ಮಹಾಗಣಪತಿಯನ್ನ ನಾಳೆ ಆರಾಧನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗಾಗಿ ನೀವು ನಿಮ್ಮ ಕೆಲಸಗಳನ್ನಾಗ್ಲಿ ಅಥವಾ ನಿಮ್ಮ ಚಟುವಟಿಕೆಗಳನ್ನ, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವ ಮೊದಲು ನಾಳೆಯ ದಿನ ಅಮಾವಾಸ್ಯೆ ಇರೋದ್ರಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೇ ನೀವು ಪ್ರಾರಂಭ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಬಂಧುಗಳೇ, ನಾವು ಮೊನ್ನೆಯ ಸಂಚಿಕೆಯಲ್ಲಿ ಶನಿಯ ಉಪಗ್ರಹ ಅಥವಾ ಶನಿಯ ಮಗನಾದಂತಹ ಮಾಂದಿ ಅಥವಾ ಗುಳಿಕನ ಬಗ್ಗೆ ಕೆಲವು ಮಾಹಿತಿಗಳನ್ನ ನೋಡ್ತಾ ಇದ್ವಿ. ಈಗ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಗುಳಿಕ ಅಥವಾ ಮಾಂದಿ ನಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿದ್ದರೆ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂತಹ ವಿಚಾರವನ್ನ ನೋಡೋಣ. ಈ ಗುಳಿಕ ಅಥವಾ ಮಾಂದಿ ಲಗ್ನದಲ್ಲಿದ್ದಾಗ ಜನಿಸಿದಂಥವರು ಕ್ಷೀಣಕಾಯದವರಾಗಿರ್ತಾರೆ. ಉದ್ದವಾದ ಶರೀರ ಇರುತ್ತೆ. ಕೆಲವೊಮ್ಮೆ ಅಂಥವರಿಗೆ ಅನಾರೋಗ್ಯ ಇದ್ದೇ ಇರುತ್ತೆ. ಮಾನಸಿಕ ಅಶಾಂತಿಯಿಂದ ಬಳಲ್ತಾ ಇರುವಂಥವ್ರು ಇವರು. ಹಾಗೆ ಇವರು ಸ್ವಪ್ರಗತಿಗೆ ಬಹಳ ಉತ್ಸುಕರಾಗಿರ್ತಾರೆ. ಇವರಲ್ಲಿ ಬುದ್ಧಿವಂತಿಕೆ ಇರುತ್ತೆ, ಕರ್ಮ ಕುಶಲತೆ ಇರುತ್ತೆ, ಅತಿಯಾದಂತಹ ಒಂದು ಕೌಶಲ್ಯ ಕೂಡ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಇವರಿಗೆ ನಷ್ಟದ ಭಯ ಇರುತ್ತೆ. ಅವಮಾನ ಸಂಭವಿಸುವಂತಹ ಭೀತಿ ಇವರಿಗೆ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ. ಆದ್ರಿಂದಲೇ ಇವರು ಯಾವುದೇ ರೀತಿಯ ಸಾಹಸದ ಕೆಲಸಗಳನ್ನಾಗ್ಲಿ ಅಥವಾ ಹೊಸದಾಗಿರುವಂತಹ ಕೆಲಸಗಳನ್ನಾಗ್ಲಿ ಸಾಮಾನ್ಯವಾಗಿ ಆಯ್ಕೆ ಮಾಡಿಕೊಳ್ಳಲ್ಲ. ಹಾಗೆ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವರಿಗೆ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಮ್ಮೆ ಅಂತಹ ಕೆಲಸಗಳನ್ನ ಅರ್ಧಕ್ಕೆ ಬಿಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ತಮ್ಮಲ್ಲಿರುವಂತಹ ಬುದ್ಧಿವಂತಿಕೆಯ ವಿಚಾರಗಳನ್ನ ಕಾರ್ಯಗತಗೊಳಿಸಲಿಕ್ಕೆ ಇವರು ಹಿಂಜರಿಯುವಂಥದ್ದು ಆಗಿರುತ್ತೆ. ಇವರಿಗೆ ಭವಿಷ್ಯದಲ್ಲಿ ಸಂಭವಿಸುವಂತಹ ಘಟನೆಗಳು ಭಯವನ್ನು ಹುಟ್ಟಿಸುತ್ತೆ. ಹಾಗೆ ಆ ಘಟನೆಗಳನ್ನು ತಿಳಿಯುವಂತಹ ಸಾಮರ್ಥ್ಯ ಚೆನ್ನಾಗಿರುತ್ತೆ. ಅಂದ್ರೆ ಅವರಿಗೆ ಒಂದು ಇಂಟ್ಯೂಷನ್ ಇರುತ್ತೆ, ಸಿಕ್ಸ್ತ್ ಸೆನ್ಸ್ ಇರುತ್ತೆ. ಬಹಳ ಬೇಗ ಇವರು ಗ್ರಹಿಸುವಂಥವ್ರು. ಅದರಿಂದಲೇ ಸಂಕಟಗಳು ಬಂದ್ಬಿಡತ್ತೆ ಅಂತಾನೆ ಆ ಕೆಲಸಗಳನ್ನ ಮುಂದೂಡುವಂಥದ್ದು ಆಗುತ್ತೆ. ಇನ್ನು ಅಕಸ್ಮಾತ್ ಆಗಿ ಈ ಸಂಕಷ್ಟಗಳೇನಾದ್ರೂ ಬಂದ್ರೆ ಅವರು ಪ್ರಾರಂಭದಲ್ಲಿ ಹಿಂಜರಿದ್ರೂ ಕೂಡ ನಂತರದಲ್ಲಿ ತಮ್ಮ ಬುದ್ಧಿವಂತಿಕೆಯಿಂದ, ಬೇರೆಯವರ ಸಹಾಯದಿಂದ, ಕೆಲವೊಮ್ಮೆ ಕುಹಕತನದಿಂದ ಅಂದ್ರೆ ಮೋಸದಿಂದಲಾದ್ರೂ ಕೂಡ ಅಂಥವುಗಳನ್ನು ಎದುರಿಸಿ ಮುಂದುವರಿಯುವಂಥ ಮನಸ್ಥಿತಿ ಬರುತ್ತೆ. ಹಾಗಾಗಿ ಇವರು ತಮಗೆ ಯಾರು ಕೇಡನ್ನ ಬಗಿತಾರೋ ಅಂಥವ್ರನ್ನ ವಿಪರೀತವಾಗಿ ದ್ವೇಷಿಸುವಂಥವ್ರು. ಧಾರ್ಮಿಕ ಪ್ರವೃತ್ತಿ ಇವರಲ್ಲಿದ್ರೂ ಕೂಡ ನಿರಂತರವಾಗಿ ಮುಂದುವರಿಯಲಿಕ್ಕೆ ಅವರಿಗೆ ಇಷ್ಟ ಇರಲ್ಲ. ಹಲವು ರೀತಿಯ ವಿಘ್ನಗಳಿಂದ ಇವರು ಪೀಡಿಸಲ್ಪಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಗುಳಿಕ ಅಥವಾ ಮಾಂದಿ ಲಗ್ನದಲ್ಲಿ ಏನಾದರೂ ಸ್ಥಿತನಾಗಿದ್ರೆ ಅಂಥವರು ಈ ರೀತಿಯ ಸ್ವಭಾವವನ್ನು ಹೊಂದಿರ್ತಾರೆ. ಹಾಗಾಗಿ ನಿಮ್ಮ ಜಾತಕ, ನಿಮ್ಮ ಒಂದು ಜನ್ಮಕುಂಡಲಿ ಏನಾದರೂ ನಿಮ್ಮ ಬಳಿ ಇದ್ರೆ ಈ ಮಾಂದಿ ಎಲ್ಲಿ ಸ್ಥಿತನಾಗಿದ್ದಾನೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳಿ. ಇನ್ನು ಈ ಗುಳಿಕ ಏನಾದರೂ ಪಾಪಗ್ರಹಗಳಿಂದ ಕೂಡಿದ್ರೆ, ಅದರಲ್ಲೂ ಲಗ್ನದಲ್ಲೇ ಇದ್ದಾಗ ಜಾತಕ ವಂಚಕನಾಗಿರ್ತಾನೆ, ಸುಖ ಶಾಂತಿ ಇಲ್ಲದವರಾಗಿರ್ತಾರೆ.
ಹಾಗೆ ಜಡಮತಿ ಅಂದ್ರೆ ತುಂಬಾ ಸೋಮಾರಿತನ ಇರುವಂತ ಸಂದರ್ಭ ಇರುತ್ತೆ. ಹಾಗೆ ಇಂಥವರು ಸಾಮಾನ್ಯವಾಗಿ ದತ್ತುಪುತ್ರ ಆಗುವಂತ ಯೋಗ ಕೂಡ ಇರುತ್ತೆ. ಕೆಲವರು ಮನೆ ಅಳಿಯ ಆಗುವಂತ ಯೋಗ ಕೂಡ ಇಂಥವ್ರಿಗೆ ಬರುತ್ತೆ. ಇನ್ನು ರವಿಯಿಂದ ಯುತನಾದಂತಹ ಲಗ್ನದ ಗುಳಿಕ ಶರೀರದಲ್ಲಿ ಉಷ್ಣ ವಿಕಾರತೆಯಿಂದ ಬಳಲ್ತಾ ಇರ್ತಾರೆ. ಅಂದ್ರೆ ಇವರಿಗೆ ಉಷ್ಣ ಪ್ರವೃತ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಇವರ ಶರೀರ ಯಾವಾಗ್ಲೂ ಬಿಸಿಯಾಗಿ ಇರುವಂಥದ್ದು. ಇದರಿಂದ ಜ್ವರದ ಬಾಧೆ ಇರುತ್ತೆ, ಪಿತ್ತ ಬಾಧೆ ಇರುತ್ತೆ, ಜೊತೆಗೆ ಆತ್ಮವಿಶ್ವಾಸ ಕೂಡ ಇಂಥವ್ರಿಗೆ ತುಂಬಾ ಕಡಿಮೆ ಇರುತ್ತೆ. ಇನ್ನು ಇವರು ಸಂಘ ಸಂಸ್ಥೆಗಳಿಂದ ಆಗ್ಲಿ, ಸರ್ಕಾರದಿಂದಲಾಗ್ಲಿ ಅಥವಾ ಕರ್ಮಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದಲಾಗ್ಲಿ ಇವರಿಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗೆ ಒಂದು ವೇಳೆ ಏನಾದ್ರೂ ಕುಜನಿಂದ ಯುತನಾಗಿದ್ರೆ ಅಥವಾ ದುಷ್ಟ ಲಗ್ನದ ಗುಳಿಕನು ಅಗ್ನಿಬಾಧೆಯಿಂದ ಬಳಲ್ಬೇಕಾಗತ್ತೆ. ಶಸ್ತ್ರಾಘಾತ ಉಂಟಾಗುವಂಥದ್ದು, ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಇವರು ಕ್ರೂರ ಸ್ವಭಾವವನ್ನು ಹೊಂದಿರೋದ್ರಿಂದ ಕೆಲವೊಮ್ಮೆ ಹಿಂಸಾತ್ಮಕ ಕೃತ್ಯಗಳಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿರ್ತಾರೆ. ಹಾಗೆ ಹಿಂಸಾತ್ಮಕವಾಗಿರುವಂತಹ ಕೆಲವೊಂದು ಕಥೆಗಳನ್ನು ಓದುವಂಥದ್ದಾಗ್ಲಿ, ಅಂತಹ ಚಿತ್ರಗಳನ್ನು ನೋಡುವಂಥದ್ದಾಗ್ಲಿ, ಒಟ್ಟಾರೆ ಇವರಿಗೆ ಹಿಂಸೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಖುಷಿಯನ್ನ ಕೊಡುವಂತ ಸಂದರ್ಭ ಇರುತ್ತೆ. ಇನ್ನು ಕೆಲವೊಮ್ಮೆ ಇವರಲ್ಲಿ ಕ್ರಾಂತಿಕಾರಕವಾದಂತಹ ವಿಚಾರಗಳು ಬರ್ತಾ ಇರುತ್ತೆ. ಅಂಥದ್ದನ್ನೇ ಬೋಧಿಸ್ತಾರೆ. ಅಂತಹ ಕ್ರಾಂತಿಕಾರಕವಾಗಿರುವಂತಹ ಅಥವಾ ಈ ಸಮಾಜದಲ್ಲಿ ಶಾಂತಿಯನ್ನ ಕೆಡಿಸುವಂತಹ ಮಾತುಗಳು, ಕೆಲವು ಭಾಷಣಗಳು, ಕೆಲವು ಲೇಖನಗಳು, ಇಂಥದ್ದನ್ನ ಇವರು ತುಂಬಾ ಇಷ್ಟಪಡುವಂಥವರಾಗ್ತಾರೆ. ಇನ್ನು ಈ ಮಾಂದಿ ಅಥವಾ ಗುಳಿಕ ಲಗ್ನದಲ್ಲಿದ್ದಂಥವ್ರಿಗೆ ಇನ್ನೊಂದು ರೀತಿಯ ಸ್ವಭಾವ ಇದೆ. ಏನಂದ್ರೆ ಮಂಡುವಾದವನ್ನ ಮಾಡುವಂಥದ್ದು. ಹಾಗೆ ಯಾವ ಸಂದರ್ಭದಲ್ಲೂ ಕೂಡ ಅವರು ವಿವಾದವನ್ನ ಸೃಷ್ಟಿಸುವಂತ ಮಾತುಗಳನ್ನ ಆಡ್ತಾ ಇರ್ತಾರೆ. ಅಂತಹ ಪ್ರವೃತ್ತಿ ಇವರಿಗೆ ಸಾಮಾನ್ಯವಾಗಿ ಇರುತ್ತೆ. ಇನ್ನು ಶನಿಯಿಂದ ಏನಾದ್ರೂ ಯುತನಾಗಿದ್ರೆ ಅಂಥವರು ಸಾಮಾನ್ಯವಾಗಿ ನರಗಳ ದುರ್ಬಲತೆಗೆ ಒಳಗಾಗಿರ್ತಾರೆ. ಅವರಿಗೆ ಅದೃಶ್ಯವಾದಂತಹ ಒಂದು ಶಕ್ತಿ ಇರುತ್ತೆ, ಅತಿಮಾನುಷ ಶಕ್ತಿ ಇರುವಂಥದ್ದು. ಆದ್ರೆ ಇವರಿಗೆ ನಿಶಕ್ತಿಯ ಜೊತೆಗೆ ಅನಾರೋಗ್ಯ ಇರುತ್ತೆ. ಸಾಮಾನ್ಯವಾಗಿ ಇವರು ಮೈಯನ್ನ ಶುಭ್ರವಾಗಿ ಇಟ್ಕೊಳ್ಳಲ್ಲ, ಮಲಿನತೆ ಇರುತ್ತೆ. ಸೇವಕರಿಂದ ಇವರಿಗೆ ತುಂಬಾ ಪೀಡೆ ಉಂಟಾಗುವಂಥದ್ದು ಇರುತ್ತೆ. ನೀಚ ಜನರಿಂದ ಅವಮಾನ ಆಗತ್ತೆ. ಕೈಗೊಂಡಂತಹ ಕಾರ್ಯಗಳಲ್ಲಿ ವಿಘ್ನಗಳು ಸಾಮಾನ್ಯವಾಗಿ ಇವರಿಗೆ ಇದ್ದೇ ಇರುತ್ತೆ. ಹಾಗಾಗಿನೇ ಲಗ್ನದಲ್ಲಿ ಈ ಮಾಂದಿ ಅಥವಾ ಗುಳಿಕ ಇದ್ರೆ ಅಂಥವರ ಸ್ವಭಾವ ಈ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನು ನೀವು ಊಹಿಸಬಹುದು. ಇನ್ನು ಈ ಗುಳಿಕ ಏನಾದ್ರೂ ರಾಹುವಿನ ಜೊತೆಯಲ್ಲಿ ಏನಾದ್ರೂ ಇದ್ರೆ ಅಂಥವರು ದುರಾಲೋಚನೆಯನ್ನ ಮಾಡುವಂಥವ್ರು. ಅಂದ್ರೆ ಬೇರೆಯವರಿಗೆ ಸಾಮಾನ್ಯವಾಗಿ ಕೆಟ್ಟದ್ದನ್ನೇ ಬಯಸುವಂಥವ್ರು. ಇನ್ನು ಇಂಥವರಿಗೆ ವಿಷಭಯ ಇರುತ್ತೆ, ಕ್ಷುದ್ರ ಜಂತುಗಳಿಂದ ಪೀಡೆ ಉಂಟಾಗುತ್ತೆ, ಋಣಬಾಧೆ ಇರುತ್ತೆ, ದುರ್ಜನರ ಸಹವಾಸ ಸಾಮಾನ್ಯವಾಗಿ ಮಾಡ್ತಾರೆ. ಇದರಿಂದ ಇವರಿಗೆ ಮಾನಸಿಕ ಪೀಡೆ ಬರುವಂಥದ್ದು. ಕೆಲವೊಮ್ಮೆ ಇವರು ಬಂಧನಕ್ಕೆ ಒಳಗಾಗ್ತಾರೆ, ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ. ಹಾಗೆ ಈ ಗುಳಿಕ ಏನಾದ್ರೂ ಕೇತುವಿನ ಜೊತೆಯಲ್ಲಿ ಯುತನಾಗಿದ್ರೆ, ಲಗ್ನದಲ್ಲಿ ಇದ್ರೆ ಮಾನಸಿಕ ಅಶಾಂತಿ ಇರುತ್ತೆ, ಅಥವಾ ವಿಕಾರವಾದಂತಹ ಬುದ್ಧಿ ಇರುತ್ತೆ, ಬುದ್ಧಿ ಚಾಂಚಲ್ಯ ಇರುತ್ತೆ. ಅಂಥವ್ರನ್ನ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರೆಯುವಂಥದ್ದಿದೆ. ಯಾಕೆಂದ್ರೆ ಮಾನಸಿಕ ದುರ್ಬಲತೆ ಇರೋದ್ರಿಂದ ಇವರಿಗೆ ಕೃತ್ರಿಮವಾದಂತಹ ಆಲೋಚನೆಗಳು ಬರ್ತಾ ಇರುತ್ತೆ. ಇನ್ನು ದುಷ್ಟ ಶಕ್ತಿಗಳ ಪೀಡೆ ಇರುತ್ತೆ, ಜೊತೆಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬಾ ವಿಘ್ನಗಳು, ಜೊತೆಗೆ ಅಪಜಯ ಕೂಡ ಇರುವಂಥದ್ದು. ಹಾಗಾಗಿನೇ ಇವರು ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ ಸೋಲನ್ನ ಅನುಭವಿಸುವಂಥವ್ರು. ತುಂಬಾ ನಷ್ಟ ಆಗತ್ತೆ. ಹಾಗಾಗಿ ಪಿತ್ರಾರ್ಜಿತವಾಗಿ ಬಂದಂತಹ ಆಸ್ತಿ ಪಾಸ್ತಿ ಇರ್ಬೋದು, ಇದ್ದಂತಹ ಒಡವೆ ವಸ್ತ್ರಗಳನ್ನಾಗ್ಲಿ ಇವರು ಮಾರಾಟ ಮಾಡಿ ಬೀದಿಗೆ ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ಈ ಲಗ್ನದ ಗುಳಿಕ ಕೇತು ಯುತಿಯಲ್ಲಿ ಗುರು ದುಷ್ಟನಾಗಿದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಶಕ್ತಿ ದೇವತೆಯ ಆರಾಧನೆಯನ್ನ ಮಾಡುವಂಥದ್ದು ತುಂಬಾ ಉತ್ತಮ. ಹಾಗೆ ಕೆಲವರು ಈ ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವಾಗ ಆ ದೇವತೆಯೇ ಮೈ ಮೇಲೆ ಬಂದಿದೆ ಅಂತ ಹೇಳಿಕೊಂಡು ಕೆಲವೊಮ್ಮೆ ನಾಟಕ ಆಡುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ಅತೀಂದ್ರಿಯ ಜ್ಞಾನ ಇರುವಂತಹ ಸಂಭವ ಇವರಿಗೆ ತುಂಬಾ ಇರುತ್ತೆ. ಒಟ್ಟಾರೆ ಲಗ್ನದಲ್ಲಿ ಈ ಗುಳಿಕ ಅಥವಾ ಮಾಂದಿ ಇದ್ದು ದುಷ್ಟ ಗ್ರಹಗಳ ಯುತಿ ಇದ್ರೆ ಈ ರೀತಿಯ ಸ್ವಭಾವಗಳು ಸಾಮಾನ್ಯವಾಗಿ ಇವರಿಗೆ ಬಂದಿರುತ್ತೆ. ಆದ್ರೆ ಇದೇ ಗುಳಿಕ ಅಥವಾ ಮಾಂದಿಗೆ ಶುಭ ಗ್ರಹಗಳ ಯುತಿ ಏನಾದ್ರೂ ಇದ್ರೆ ಅಂಥವರು ಶುಭ ಫಲಗಳನ್ನ ಪಡ್ಕೊಳ್ತಾರೆ, ಒಳ್ಳೆಯ ಅಧಿಕಾರವನ್ನ ಸಂಪಾದನೆ ಮಾಡ್ಕೊಳ್ತಾರೆ. ಆದ್ರೆ ಶೀಘ್ರ ಮತಿಗಳಾಗಿರೋದ್ರಿಂದ ಆತುರದ ನಿರ್ಧಾರಗಳನ್ನ ಕೈಗೊಂಡು ಕೆಲವೊಮ್ಮೆ ಎಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮಾನಸಿಕ ಚಂಚಲತೆ ಮತ್ತೆ ಸಾಮಾನ್ಯವಾಗಿ ಅವರಿಗೆ ಜಲಭೀತಿ ಇರುವಂಥದ್ದು ಇರುತ್ತೆ. ಈ ಚಂದ್ರನ ಪ್ರಭಾವ ಏನಾದ್ರೂ ಇದ್ರೆ ಇಂತಹ ಸಂದರ್ಭದಲ್ಲಿ ಅವರು ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವರ ಸ್ವಭಾವದಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ಕೊಳ್ಬಹುದು.
ಇದರಿಂದ ಅವರಿಗೆ ಉತ್ತಮ ಜೀವನ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಈ ಗುಳಿಕನಿಗೆ ಬೇರೆ ಬೇರೆ ರೀತಿಯ ಗ್ರಹಗಳ ದೃಷ್ಟಿ ಇದ್ರೆ ಯಾವ ರೀತಿಯ ಫಲಾಫಲಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ ದಿನ ನಿಮಗೆ ಸ್ವಲ್ಪ ಸವಾಲಿನ ದಿನ, ಅಂದ್ರೆ ತುಂಬಾ ಚಾಲೆಂಜಸ್ ಇರುವಂತಹ ದಿನ ಇದು. ಹಾಗೆ ಈ ದಿನ ಉದ್ಯೋಗಿಗಳಿಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ಕೈ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲಿಕ್ಕೆ ತುಂಬಾ ಶ್ರಮ ಪಡಬೇಕು. ಇದರಲ್ಲಿ ಅಲ್ಪ ಸ್ವಲ್ಪ ತೊಂದರೆಗಳು ಇರುತ್ತೆ. ಹಾಗಾಗಿ ಅನುಭವಸ್ಥರ ತಜ್ಞರ ನೆರವನ್ನ ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ನೀವು ಯಾವುದೇ ರೀತಿಯ ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ದಿನ ಅಂತಹ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಯಾವುದೇ ರೀತಿಯ ವ್ಯರ್ಥ ಪ್ರಯತ್ನಗಳನ್ನ ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಜೀವನದಲ್ಲೇ ಒಂದು ರೀತಿಯ ಸವಾಲು ಎದುರಾಗುತ್ತೆ. ನಾಳೆ ಭವಿಷ್ಯದ ಚಿಂತೆ ಏನು ಅನ್ನುವಂಥದ್ದು ಈ ದಿನ ನಿಮ್ಮ ಮನಸ್ಸಿಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಾಳಿನ ಚಿಂತೆ ಕಾಡೋದ್ರಿಂದ ಯಾವುದೇ ರೀತಿಯ ಯೋಜನೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿ ಏನಿದೆ, ಈ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು, ಅದರಲ್ಲಿ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಮನಸ್ತಾಪಗಳಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಯಾವುದೇ ರೀತಿಯ ಕೌಟುಂಬಿಕ ತೊಂದರೆಗಳಿದ್ರೆ ಈಗಾಗಲೇ ಹೇಳಿದಾಗೆ ಅಂತಹ ತೊಂದರೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ 4 ಗೋಡೆಯ ಒಳಗೆ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಇನ್ನು ವಿವಾದಗಳು ಮುಂದುವರೆದ್ರೆ ಅದಕ್ಕೆ ತಕ್ಕ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಮುನ್ನುಗ್ಗುವಂಥದ್ದು ಸ್ವಲ್ಪ ಅಪಾಯಕಾರಿಯಾಗಿರುವಂಥದ್ದು, ಅಂದ್ರೆ ಹಣದ ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಕುಟುಂಬದಲ್ಲಿ ಸಂತೋಷ ಇದೆ. ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ. ಜೊತೆಗೆ ಈ ದಿನ ನಿಮ್ಮ ಹಿತಾಸಕ್ತಿಗಳನ್ನ ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತ ಸಂದರ್ಭ ಇದೆ. ಹಾಗೆ ಕೆಲಸದ ಸ್ಥಳದಲ್ಲಿ ಹಲವಾರು ಸಾಧನೆಗಳನ್ನು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನೀವು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತಹ ರೀತಿ ನೀತಿಗಳಾಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ವಭಾವ ಆಗಿರ್ಬೋದು, ನಿಮ್ಮ ನಡತೆ ಆಗಿರ್ಬೋದು, ಈ ದಿನ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತೆ. ನಿಮ್ಮ ಒಂದು ಕೆಲಸದ ಬಗ್ಗೆ ಅವರು ಕೂಡ ಶ್ಲಾಘನೆಯನ್ನ ಮಾಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬಾ ಮೆಚ್ಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಕೆಲಸದಲ್ಲಾಗ್ಲಿ ನಿಮ್ಮ ವೈಯಕ್ತಿಕ ವಿಚಾರದಲ್ಲಾಗ್ಲಿ ತುಂಬಾ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆ ತುಂಬಾ ಇದೆ. ಇನ್ನು ಈ ದಿನ ಅಸ್ತಿತ್ವದಲ್ಲಿರುವಂತಹ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕುವಂಥದ್ದು, ವೇತನ ಹೆಚ್ಚಳ ಆಗುವಂಥದ್ದು, ಅಥವಾ ನಿಮಗೆ ಅನುಕೂಲಕರವಾಗಿರುವಂತಹ ಜವಾಬ್ದಾರಿಗಳು ಸಿಕ್ಕುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ಈ ದಿನದ ವಿದ್ಯಮಾನಗಳ ಬೆಳವಣಿಗೆ ಏನಿದೆ ಅದು ನಿಮಗೆ ತುಂಬಾ ಸಂತೋಷವನ್ನ ತರುವಂಥದ್ದು. ಕೆಲವೊಮ್ಮೆ ಸೋಲು, ಕೆಲವೊಮ್ಮೆ ನಿರಾಸೆಗಳು ಉಂಟಾಗಬಹುದು. ಆದರೂ ಕೂಡ ಅದನ್ನ ಮೀರಿ ನಿಲ್ಲುವಂತಹ ಆತ್ಮವಿಶ್ವಾಸ ಈ ದಿನ ಇದೆ. ಹಾಗೆ ಕುಟುಂಬ ಸದಸ್ಯರು ನಿಮ್ಮಿಂದ ಹೆಚ್ಚಿನದನ್ನ ನಿರೀಕ್ಷೆ ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ನೀವು ಕೈಗೊಳ್ಳುವಂತಹ ನಿರ್ಧಾರ ಸಮರ್ಪಕವಾಗಿರುತ್ತೆ. ಇನ್ನು ಸರಿಯಾದಂತಹ ಸ್ಥಳ ಹಾಗೆ ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಕೆಲವೊಮ್ಮೆ ಸರಿ ತಪ್ಪುಗಳನ್ನು ಹೇಳುವಂತಹ ಒಂದು ನ್ಯಾಯಾಧೀಶರ ಸ್ಥಾನ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ನಡತೆಯಲ್ಲಿ ಯಾವುದೇ ಮಾರ್ಪಾಟುಗಳನ್ನು ಮಾಡಿಕೊಳ್ಬೇಡಿ. ಯಾವುದೇ ಒತ್ತಡಕ್ಕೆ ಬಲಿಯಾಗುವಂತಹ ಒಂದು ಪ್ರಯತ್ನವನ್ನ ಮಾಡಬೇಡಿ. ಯಾಕೆಂದ್ರೆ ಈ ದಿನ ನಿಮ್ಮ ಹಿತಶತ್ರುಗಳು ನಿಮ್ಮಿಂದ, ನಿಮ್ಮ ಕೈಯಿಂದ ಒಂದು ತಪ್ಪನ್ನ ಮಾಡಿಸುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನ ಈ ದಿನ ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನ ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದ್ರೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂತಹ ದಿನ.
ಅದರಲ್ಲೂ ಈ ದಿನದ ನಿಮ್ಮ ಬೆಳವಣಿಗೆ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಾಗ್ಲಿ ಈ ದಿನ ನಿಮ್ಮನ್ನು ತೊಡಗಿಸಿಕೊಳ್ಳುವಂತಹ ರೀತಿ ನೀತಿ ಬಹಳ ಚೆನ್ನಾಗಿರುತ್ತೆ. ಬೇರೆಯವರಿಗೂ ಕೂಡ ಅನುಕರಣೀಯವಾಗಿ ಇರುವಂತಹ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನ ಯಶಸ್ಸು, ನಿಮ್ಮ ಅದೃಷ್ಟ ಹುಡುಕಿಕೊಂಡು ಬರುವಂಥದ್ದು. ಹಾಗಾಗಿ ಈ ದಿನ ಆಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಧೈರ್ಯದಿಂದ ಮುಂದುವರಿಸ್ತೀರಿ. ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಆತಂಕ ಎದುರಾಗುವಂತ ಸಾಧ್ಯತೆ ಇದೆ. ಆದರೆ ಈ ದಿನದ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿರುವಂತಹ ಸಂದರ್ಭಗಳೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಈ ದಿನ ಹಣಕಾಸಿನ ಲಾಭ ಇದೆ. ಜೊತೆಗೆ ನಿಮ್ಮ ವ್ಯವಹಾರಗಳಲ್ಲೂ ಕೂಡ ಬಹಳ ಧನಾತ್ಮಕವಾದಂತಹ ಒಂದು ಬದಲಾವಣೆ ಆಗುತ್ತೆ. ಹಾಗೆ ಈ ದಿನ ಕೆಲವೊಮ್ಮೆ ನಿಮ್ಮ ಸ್ತ್ರೀ ವರ್ಗದವರಿಂದ ನಿಮಗೆ ವಿಶೇಷವಾದಂತಹ ಅನುಕೂಲತೆಗಳು, ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಇತಿಮಿತಿಯನ್ನ ಮೀರಿ ಮುಂದುವರಿಬೇಡಿ. ಹಾಗೆ ಈ ದಿನ ಕುಟುಂಬ ಸದಸ್ಯರು ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಯಲ್ಲಿ ಇರುವಂಥದ್ದಿದೆ. ಹಾಗಾಗಿನೇ ಈ ದಿನ ಮನೆಯಲ್ಲಿದ್ದಂಥವರ ಆರೋಗ್ಯದ ಬಗ್ಗೆ ಆಗಲಿ, ಅವರ ಬೇಕು ಬೇಡಗಳ ಬಗ್ಗೆ ಆಗಲಿ ಸ್ವಲ್ಪ ಗಮನ ಹರಿಸುವಂಥದ್ದು. ಇನ್ನು ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಒಂದು ಪ್ರಯಾಣದ ಬಗ್ಗೆ ಆಗಲಿ ಈ ದಿನ ಮಾತುಕತೆ ನಡೆಯುವಂಥದ್ದು, ಪೂರ್ವ ಸಿದ್ಧತೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ಬಂಧುಗಳಿಂದ, ಮಿತ್ರರಿಂದ ಈ ದಿನ ನಿಮಗೆ ಸಮಯಕ್ಕೆ ಸರಿಯಾಗಿ ಒಂದು ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂತಹ ಖರ್ಚಿಗೆ ಆಸ್ಪದ ಕೊಡಬೇಡಿ, ಅವಕಾಶ ಕೊಡಬೇಡಿ. ಆ ಖರ್ಚಿನ ಬಾಬ್ತಿನಲ್ಲಿ ಸ್ವಲ್ಪ ಲೆಕ್ಕಾಚಾರ ಇರಲಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಆದಾಯ ಹಾಗೆ ನಿಮ್ಮ ಒಂದು ಅನುಕೂಲತೆ ಎರಡೂ ಕೂಡ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಒಳ್ಳೆಯ ದಿನ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳು ಇರುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತವಾಗುವಂತಹ ಸಾಧ್ಯತೆ ಇದೆ. ಇನ್ನು ಈ ದಿನ ಒಂದೆರಡು ಹಣಕಾಸಿನ ತೊಂದರೆಗಳನ್ನು ಅನುಭವಿಸುವಂಥದ್ದು ಕೂಡ ಇದೆ. ಏಕೆಂದ್ರೆ ನಿಮ್ಮ ವಿವೇಚನೆ ಇಲ್ಲದಂತಹ ತೀರ್ಮಾನದಿಂದ ಈ ದಿನ ಹಣಕಾಸಿನ ಕ್ರೈಸಿಸ್ ಉಂಟಾಗುವಂಥದ್ದು. ಹಾಗೆ ಈ ದಿನ ವೆಚ್ಚದ ಬಾಬ್ತು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ಈ ದಿನ ಯಾವುದೇ ಆಸ್ತಿ ಸಂಬಂಧಿತವಾದಂತಹ ವಿಚಾರ ಏನಿದೆ ಅದು ನಿಮಗೆ ತೊಂದರೆಯನ್ನು ನೀಡಬಹುದು. ಸ್ವಲ್ಪ ಜಾಗೃತರಾಗಿರಿ. ಈ ಸ್ಥಿರಾಸ್ತಿಯ ಸಂಬಂಧವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕುಜನ ಪ್ರಭಾವ ಬಹಳ ವಿಶೇಷವಾಗಿರೋದ್ರಿಂದ ಈ ದಿನದಲ್ಲಿ ನಿಮ್ಮ ಸ್ಪರ್ಧೆಯಲ್ಲಾಗ್ಲಿ ಅಥವಾ ಯಾವುದೇ ರೀತಿಯ ಸಾಹಸದ ಕೆಲಸಗಳಲ್ಲಾಗ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಈ ಸ್ವಭಾವವನ್ನ ನೀವು ಮಾರ್ಪಡಿಸಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೌಟುಂಬಿಕ ವ್ಯವಹಾರಗಳಲ್ಲಿ ಒಂದು ಮಹತ್ವದ ತಿರುವು ಉಂಟಾಗುವಂತ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಫಲಿತಾಂಶಗಳು ಬಂದರೂ ಕೂಡ ಧೈರ್ಯಗೆಡಬೇಡಿ. ಬಹಳ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನ ನೀವು ಮುತುವರ್ಜಿಯಿಂದ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕಠಿಣ ಪರಿಶ್ರಮ ಇದ್ರೆ ಮಾತ್ರ ಅಲ್ಪ ಸ್ವಲ್ಪ ಜಯವನ್ನ ಸಾಧಿಸಲಿಕ್ಕೆ, ನಿಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದ ಗ್ರಹಗತಿಗಳು ನಿಮಗೆ ಸ್ವಲ್ಪ ಅನಾನುಕೂಲಕರವಾಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳ ಜೊತೆಗೆ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಇಟ್ಕೊಳ್ಳಿ. ಹಾಗೆ ನಿಮ್ಮ ಯಶಸ್ಸನ್ನ ಯಾರು ವಿರೋಧಿಸ್ತಾ ಇದ್ದಾರೆ ಅಥವಾ ನಿಮ್ಮ ಒಂದು ಅಭಿವೃದ್ಧಿಯನ್ನ ಕಂಡು ಯಾರು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ಅಂತ ಹಿತಶತ್ರುಗಳನ್ನ ಈ ದಿನ ಸ್ವಲ್ಪ ದೂರ ಇಡುವಂತ ಪ್ರಯತ್ನ ಮಾಡಿ. ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸಮಾಜದಲ್ಲಿ ನಿಮ್ಮ ಒಂದು ಸ್ಥಾನಮಾನದಲ್ಲಿ ಏರಿಕೆ ಆಗುತ್ತೆ. ಏಕೆಂದ್ರೆ ಕೆಲವೊಂದು ಪರೋಪಕಾರದ ಕೆಲಸ ಕಾರ್ಯಗಳಿಂದ, ಧಾರ್ಮಿಕ ಕೆಲಸ ಕಾರ್ಯಗಳಿಂದ ಈ ದಿನ ನಿಮ್ಮ ವರ್ಚಸ್ಸು ಕೂಡ ಬದಲಾವಣೆ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಕಂಡು ಬಂದರೂ ಕೂಡ ಅದು ಹೇಳಿಕೊಳ್ಳುವಂತಹ ಒಂದು ಪ್ರಗತಿ ಆಗಿರಲ್ಲ. ಹಾಗಾಗಿನೇ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಧಾನವಾಗಿ ಕೆಲಸಗಳನ್ನು ಮುಂದುವರಿಸಿ, ಆತರ ಪಡಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ.
ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಆದ್ದರಿಂದಲೇ ಮಿಶ್ರ ಫಲಗಳ ಯೋಗ ಈ ದಿನ ಇರುತ್ತೆ. ಅದರಲ್ಲೂ ಈ ಕೆಲಸಕ್ಕೆ ಸಂಬಂಧಪಟ್ಟಂತಹ ಒತ್ತಡ ನಿಮ್ಮನ್ನ ಅದರಲ್ಲೂ ಸಂಪೂರ್ಣವಾಗಿ ದಣಿವಾಗಿಸುತ್ತೆ. ಹಾಗಾಗಿನೇ ಈ ದಿನ ಬಹಳ ಬೇಗ ಬಳಲಿದಂತೆ ಕಾಣುವಂಥದ್ದು, ಹಾಗೆ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಹರಿಸುವಂತಹ ಅಗತ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಅಂತಹ ಘರ್ಷಣೆಯನ್ನ ಆದಷ್ಟು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಅನಾನುಕೂಲಕರವಾಗಿರುವಂತಹ ವಾತಾವರಣ ಇರುತ್ತೆ. ಅದರಲ್ಲೂ ನಿಮ್ಮ ಬಂಧುಗಳ, ನಿಮ್ಮ ಮಿತ್ರರ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಅಷ್ಟೊಂದು ಸಮರ್ಪಕವಾಗಿ ಇರಲ್ಲ, ಸೂಕ್ತವಾಗಿ ಇರಲ್ಲ. ಹಾಗೆ ಈ ದಿನ ನಿರೀಕ್ಷೆಗಿಂತ ಖರ್ಚು ಮಿತಿ ಮೀರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದಕ್ಕೆ ಪ್ರಮುಖವಾಗಿ ನಿಮ್ಮ ಆತುರದ ನಿರ್ಧಾರವೇ ಕಾರಣವಾಗಿರುತ್ತೆ. ಇನ್ನು ಈ ದಿನ ಪ್ರಮುಖವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರ ಜೊತೆಯಲ್ಲಿ ಚರ್ಚಿಸಿ ನಿರ್ಣಯಿಸುವಂಥದ್ದು ತುಂಬಾ ಉತ್ತಮ. ಇಲ್ಲಾಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂತಹ ಸಂದರ್ಭ ಇರುತ್ತೆ. ಈ ದಿನ ಆಗುವಂತಹ ಮನಸ್ತಾಪ ಬಹುಕಾಲದವರೆಗೆ ಮನಸ್ಸಿನಲ್ಲಿ ಉಳಿಯುವಂಥದ್ದಾಗುತ್ತೆ. ಹಾಗಾಗಿ ಆ ಗೆಳೆತನದ ಅಥವಾ ಒಂದು ರಿಲೇಶನ್ಶಿಪ್ನ ಕಂದಕ ಸ್ವಲ್ಪ ಜಾಸ್ತಿ ಆಗುವಂಥದ್ದಿರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ದಿನ ನೀವು ಹೊಂದಾಣಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾಗಿರುವಂತಹ ಸಾಧ್ಯತೆ ಇದೆ. ಪ್ರಯಾಣ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಹಣ ಹೂಡಿಕೆ ಮಾಡುವಂತಹ ವಿಚಾರ, ಹಣವನ್ನ ಉಳಿತಾಯ ಮಾಡುವಂತಹ ವಿಚಾರಗಳೇನಾದರೂ ಬಂದ್ರೆ ಸ್ವಲ್ಪ ಅನುಭವಸ್ಥ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಯಾಕೆಂದ್ರೆ ನೀವೇ ಈ ದಿನ ತೀರ್ಮಾನವನ್ನು ತೆಗೆದುಕೊಳ್ಳೋದು ಅಷ್ಟೊಂದು ಸೂಕ್ತವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಒತ್ತಡ, ನಿಮ್ಮ ಉದ್ವೇಗ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಯಾವುದೇ ವಿಚಾರಕ್ಕೂ ಕೂಡ ಚಿಂತೆ ಮಾಡಬೇಡಿ. ಆತ್ಮವಿಶ್ವಾಸದಿಂದ ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಧೈರ್ಯ ಇರಲಿ, ಅಂತ ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನೀವೇ ಮುಂದಾಳಾಗಿ ವರ್ತಿಸಬೇಕಾಗತ್ತೆ. ಹಾಗಾಗಿ ಒಂದು ಲೀಡರ್ಶಿಪ್ ಸ್ಥಾನ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಅದನ್ನ ಸಮರ್ಥವಾಗಿ ನಿಭಾಯಿಸಿ, ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದಾಗ, ಕೀರ್ತಿ ಸ್ಥಾನದಲ್ಲಿ ಚಂದ್ರ, ಈ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತುಂಬಾ ಶ್ರೇಯಸ್ಸಿದೆ. ಹಾಗೆ ನಿಮ್ಮ ಪ್ರಯತ್ನಗಳಿಗೆಲ್ಲ ಕೂಡ ಉತ್ತಮ ಪ್ರತಿಫಲ ಈ ದಿನ ಸಿಕ್ಕತ್ತೆ. ನಿಮಗೆ ಆಗದವರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ನಿಲ್ಲುವಂಥವ್ರು, ಅಪರಿಚಿತ ವ್ಯಕ್ತಿಗಳಿಂದ ಕೂಡ ಈ ದಿನ ಸಹಾಯವನ್ನು ಪಡ್ಕೊಳ್ಳುವಂಥದ್ದು ಇದೆ. ಆದ್ರೆ ಯಾವುದೇ ವಿಚಾರ ಕೂಡ ಒಂದು ಲಿಮಿಟ್ ಅಲ್ಲಿರಲಿ. ಇನ್ನು ಈ ದಿನದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ನಿಮ್ಮ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತೆ. ಹಾಗಾಗಿ ಈ ದಿನ ತಾನಾಗಿ ಕೆಲಸ ಕಾರ್ಯಗಳು ಮುಂದುವರಿಯುವಂಥದ್ದು. ನಿಮ್ಮ ಪ್ರಯತ್ನ ಅತ್ಯಲ್ಪವಾಗಿರುತ್ತೆ, ಆದರೆ ಬಂಧುಗಳು ಮಿತ್ರರು ನಿಮ್ಮ ಕೆಲಸದ ಕಾರ್ಯಗಳ ಜೊತೆಗೆ ನಿಮ್ಮ ಕೈ ಜೋಡಿಸುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಂದ ನಿಮಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಸಿಕ್ಕುವಂಥದ್ದು, ಅಥವಾ ಕುಟುಂಬದಲ್ಲಿರುವಂತಹ ಕಿರಿಯ ಸದಸ್ಯರು ಅವರಿಂದ ಒಂದು ಒಳ್ಳೆಯ ಸುದ್ದಿಯನ್ನ ಈ ದಿನ ಕೇಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕುಟುಂಬದಲ್ಲಿ ಒಂದು ಸುಖದ ವಾತಾವರಣ ಇದೆ, ಆನಂದದ ವಾತಾವರಣ ಇದೆ. ನಿಮ್ಮ ಬಯಕೆಗಳನ್ನ, ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಸಂದರ್ಭ ಇದೆ. ಹಾಗೆ ಈ ದಿನ ಕೆಲವರು ಸಾಲದಿಂದ ಮುಕ್ತರಾಗುವಂತಹ ಸಾಧ್ಯತೆ ಕೂಡ ಇದೆ. ಏಕೆಂದ್ರೆ ಸಾಲ ತೀರಿಸಲಿಕ್ಕೆ ಈ ದಿನ ಹೊಸದೊಂದು ಮಾರ್ಗೋಪಾಯವನ್ನು ಕಂಡುಕೊಳ್ಳುವಂಥದ್ದು, ಹಾಗೆ ಕೆಲವರ ಸಹಕಾರ, ಕೆಲವರ ಸಲಹೆ ಈ ದಿನ ನಿಮ್ಮನ್ನ ಹಣಕಾಸಿನ ಸಮಸ್ಯೆಯಿಂದ ಪಾರು ಮಾಡುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನ ಸಂಗಾತಿಯ ಜೊತೆಯಲ್ಲಿ ಕೆಲವೊಂದು ಸಾಮರಸ್ಯದ ಕ್ಷಣಗಳನ್ನ, ಸಂತೋಷದ ಕ್ಷಣಗಳನ್ನ ಅನುಭವಿಸುವಂಥದ್ದು ಕೂಡ ಇದೆ. ಆದರೆ ಈ ಸಂಬಂಧವನ್ನ ಕಾಪಾಡಿಕೊಳ್ಳುವಂಥದ್ದು ಮಾತ್ರ ತುಂಬಾ ಉತ್ತಮ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂತಹ ಸಾಧ್ಯತೆಗಳಿದೆ. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಅನುಭವ ಸಿಕ್ಕುವಂಥದ್ದು, ಜೊತೆಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಏನಿದೆ
ಅದನ್ನು ಸದ್ವಿನಿಯೋಗ ಮಾಡ್ತೀರಿ, ಒಳ್ಳೆಯದಕ್ಕೆ ವಿನಿಯೋಗ ಮಾಡ್ತೀರಿ, ಉಳಿತಾಯ ಮಾಡ್ತೀರಿ. ದಾನ ಧರ್ಮಾದಿಗಳ ವಿಚಾರ ಕೂಡ ಈ ದಿನ ನಿಮಗೆ ತುಂಬ ಶ್ರೇಯಸ್ಸನ್ನು ತರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ಒಂದು ವಿಶೇಷವಾದಂತಹ ಅನುಭವವನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ಇಚ್ಛಿತ ಫಲಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳಷ್ಟು ಮಟ್ಟಿಗೆ ನಿಮಗೆ ಸಹಕಾರಿಯಾಗಿರುತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಬಹುದು, ಆದರೂ ಅದನ್ನು ಮೀರಿ ಸಂತೋಷ ಪಡಲಿಕ್ಕೆ ತುಂಬಾ ಅವಕಾಶಗಳಿದೆ. ವಾತಾವರಣ ಚೆನ್ನಾಗಿದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ನಿಮ್ಮ ದೂರದೃಷ್ಟಿ ಇಲ್ಲದಂತಹ, ವಿವೇಚನೆ ಇಲ್ಲದಂತಹ ತೀರ್ಮಾನದಿಂದಲೇ ಈ ದಿನ ಯಾವುದೋ ಒಂದು ವಸ್ತು ಖರೀದಿಯಲ್ಲೂ ಕೂಡ ನಿಮಗೆ ಮೋಸ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಮುಗ್ಧತೆಯನ್ನ ಈ ದಿನ ಕೆಲವರು ಬಹಳ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುವಂಥದ್ದು. ಹಾಗಾಗಿನೇ ಈ ದಿನದ ಒಂದು ಮೋಸದ ಜಾಲ ಏನಿದೆ ಅದು ನಿಮಗೆ ಹೆಚ್ಚು ಬಲೆ ಬೀಸುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಬಂಡವಾಳ ತೊಡಗಿಸುವಂತಹ ಒಂದು ಅಂಶ ಏನಾದರೂ ಬಂದ್ರೆ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ವ್ಯಾಪಾರದಲ್ಲಿ ಯಾವುದೇ ರೀತಿಯ ವಿವಾದಗಳಿದ್ರೆ, ಈ ಸ್ಥಿರಾಸ್ತಿಯ ವಿವಾದ ಆಗಲಿ, ಹಣಕಾಸಿನ ಲೇವಾದೇವಿ ವ್ಯವಹಾರದಲ್ಲಿರುವಂತಹ ವಿವಾದಗಳಾಗಲಿ ಇದ್ರೆ ಈ ದಿನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಅದು ಕೂಡ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆ ಆಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಇದ್ದಕ್ಕಿದ್ದ ಹಾಗೆ ಕೆಲಸದ ಒತ್ತಡ, ಕೆಲಸದ ಹೊರೆ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ಕೆಲಸಗಳನ್ನು ನಿಭಾಯಿಸುವಂಥದ್ದೇ ಕಷ್ಟವಾಗುತ್ತೆ. ಜೊತೆಗೆ ಆರೋಗ್ಯ ಕೂಡ ಈ ದಿನ ಸ್ವಲ್ಪ ಕೈ ಕೊಡೋದ್ರಿಂದ ನಿಮಗೆ ಈ ದಿನವೇ ಸ್ವಲ್ಪ ಹೋರಾಟದ ಬದುಕು ಆಗುವಂಥದ್ದು ಇದೆ. ಇನ್ನು ಈ ದಿನ ಸಮಸ್ಯೆಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ನೀವು ಬಗೆಹರಿಸಿಕೊಳ್ಳಿಕ್ಕೆ ನಿಮ್ಮ ಬುದ್ಧಿವಂತಿಕೆಯನ್ನ, ನಿಮ್ಮ ಅನುಭವವನ್ನ ಈ ದಿನ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂತ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಉತ್ತರಾರ್ಧ ಸ್ವಲ್ಪ ಉದ್ವೇಗಪೂರಿತವಾಗಿರುವಂಥದ್ದು, ಸ್ವಲ್ಪ ಟೆನ್ಷನ್ ಇದೆ. ಹಾಗಾಗಿನೇ ಈ ದಿನ ಬೇಡದ ವಿಚಾರಕ್ಕೆ ಹೆಚ್ಚು ಗಮನ ಕೊಡ್ತೀರಿ. ಹಾಗೆ ಯಾವುದನ್ನ ಚಿಂತೆ ಮಾಡಬಾರದು ಅಂತೀವೋ ಅದೇ ವಿಚಾರದಲ್ಲೇ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಅವರು ಮೂಗು ತೋರಿಸಬಾರದು. ಆ ರೀತಿಯಲ್ಲಿ ಅವರನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬಾ ಉತ್ತಮ. ಹಾಗೆ ಈ ದಿನ ಮನೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಕ್ವಾಲಿಟಿ ಟೈಮ್ ಕೊಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸಂಗಾತಿಗೆ ಈ ದಿನ ನಿಮ್ಮಿಂದ ಬೇಕಾದಂತಹ ಒಂದು ಸಹಕಾರ, ನೆರವು ಏನಿದೆ ಅದನ್ನು ಸಕಾಲಕ್ಕೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಈ ದಿನ ಪ್ರಯತ್ನವೇ ನಿಮಗೆ ಪುರುಷಾರ್ಥವನ್ನು ತರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಅವಕಾಶಗಳು ಸದುಪಯೋಗಗಳಾಗುತ್ತೆ. ಜೊತೆಗೆ ಇದರಿಂದ ಬರುವಂತಹ ಫಲಿತಾಂಶ ನಿಮಗೆ ತುಂಬಾ ಅನುಕೂಲವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಹಾಗಾಗಿ ಈ ದಿನ ಒಂದರ ಹಿಂದೆ ಒಂದು ನಿಮಗೆ ಸಕ್ಸಸ್ ಆಗುವಂತಹ ಸಂದರ್ಭ ತುಂಬಾ ಇದೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಒಡನಾಟ ನಿಮಗೆ ತುಂಬಾ ಸಂತೋಷವನ್ನು ತರುತ್ತೆ. ನಿಮ್ಮ ಕಷ್ಟ ಸುಖಗಳನ್ನ ವಿಚಾರ ವಿನಿಮಯ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಒಂದು ಒಳ್ಳೆಯ ವೇದಿಕೆ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿನಲ್ಲಿರುವಂತಹ ದುಃಖವಾಗ್ಲಿ, ಆಸೆಯಾಗ್ಲಿ ಈ ದಿನ ಹೇಳಿಕೊಳ್ಳುವಂಥದ್ದು ಅದು ಬಹಳ ವಿಶೇಷವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಜೀವನದಲ್ಲಿ ಒಂದು ಭದ್ರತೆ ಸಿಕ್ತು ಅನ್ನುವಂತಹ ರೀತಿಯಲ್ಲಿ ವರ್ತಿಸುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಒಂದು ಹಿತ ರಕ್ಷಣೆ ಆಗುವಂಥದ್ದು ಇದೆ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಫೇವರಬಲ್ ಆಗಿ ಆಗುವಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನ ಬಹಳ ಯಶಸ್ಸನ್ನು ಕಾಣುವಂಥದ್ದು. ವ್ಯಾಪಾರದಲ್ಲಿ ಯಶಸ್ಸಿದೆ, ಉದ್ಯೋಗದಲ್ಲಿದೆ. ಹಾಗೆ ನೀವು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ನಿಮಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ವೈಯಕ್ತಿಕ ಲಾಭಗಳು ಈ ದಿನ ಬಹಳ ಚೆನ್ನಾಗಿದೆ. ಆದರೆ ಈ ನೆರೆಹೊರೆಯವರೊಂದಿಗೆ
ಮಾತಾಡುವಂತಹ ಸಂದರ್ಭ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೋಪ ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿದ್ದರೆ ಉತ್ತಮ. ಇನ್ನು ಈ ದಿನ ಸ್ತ್ರೀಯರಿಗೆ ವಿಶೇಷವಾಗಿ ಸ್ವಲ್ಪ ಆಲಸ್ಯ ಉಂಟಾಗುವಂತಹ ಸಾಧ್ಯತೆ ಇದೆ. ಎಲ್ಲ ಒಂದು ಕಡೆ ಸೋಮಾರಿತನ ಬರಬಹುದು. ಏಕೆಂದ್ರೆ ಈ ಹಿಂದೆ ಆಗಿರುವಂತಹ ಕೆಲಸಗಳಿಂದ ಆಗಿರುವಂತಹ ಸೋಲು ಅದು ನಿಮ್ಮನ್ನ ಈ ದಿನ ಕಂಗೆಡಿಸ್ಬಿಡುತ್ತೆ. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತಹ ಸ್ಥಿತಿಯಲ್ಲಿರೋದ್ರಿಂದ ಯಾವುದೇ ಕೆಲಸಗಳಿಗೆ ನೀವು ಕೈ ಹಾಕಿದ್ರೂ ಹೆಚ್ಚಿನ ಪ್ರತಿಫಲ ಇದೆ. ಹಾಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ, ಅದರ ಬಗ್ಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಈ ದಿನ ನಿಮಗೆ ಬಂಧು ಮಿತ್ರರ ಸಹಕಾರ ಸಿಕ್ಕತ್ತೆ. ಒಳ್ಳೆಯ ಅನುಭವ ಉಂಟಾಗುತ್ತೆ ಈ ದಿನ. ಹಾಗೆ ಜ್ಞಾನಾಭಿವೃದ್ಧಿ, ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಲವಲವಿಕೆಯ ದಿನ, ತುಂಬ ಕಲರ್ಫುಲ್ ಆಗಿರುವಂತಹ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರ್ರಾಶಿ. ಧನುರ್ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 12ನೇ ಮನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ರೆ ಈ ದಿನ ನಿಮಗೆ ನಷ್ಟ ಉಂಟಾಗುವಂಥದ್ದು ಇದೆ. ಹಾಗಾಗಿನೇ ವ್ಯವಹಾರಗಳನ್ನು ಆದಷ್ಟು ನಿರ್ಬಂಧಿಸುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ಖರ್ಚಿನ ಬಾಬ್ತು ಹೆಚ್ಚಾಗುವಂಥದ್ದು, ವಾಹನದಿಂದ ಖರ್ಚಾಗುತ್ತೆ ಈ ದಿನದಲ್ಲಿ. ಹಾಗಾಗಿ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ರೆ ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೌಟುಂಬಿಕ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಸ್ವಲ್ಪ ಪ್ರಯಾಣ ಮಾಡಬೇಕಾಗಬೇಕು, ಸ್ವಲ್ಪ ಜವಾಬ್ದಾರಿಯಿಂದ ನಡಿಬೇಕು. ಅದಕ್ಕಾಗಿಯೇ ಈ ದಿನ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಅದರಲ್ಲೂ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ದಿನ ನಿಮ್ಮ ನಿರ್ಧಾರಗಳು ಪ್ರಕಟ ಆಗುತ್ತೆ. ಇನ್ನು ಈ ದಿನ ನೀವು ಯಾವುದೇ ಒಂದು ಸಾಮಗ್ರಿಯನ್ನ ಅಥವಾ ಒಂದು ವಸ್ತುವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಹಣವನ್ನು ತೆರುವಂತಹ ಸಾಧ್ಯತೆ ಇದೆ. ಏಕೆಂದ್ರೆ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಈ ದಿನ ನಿಮ್ಮ ಪಾಲಿಗೆ ನಷ್ಟವಾಗಿ ಪರಿಣಮಿಸುತ್ತೆ. ಇನ್ನು ಈ ದಿನದಲ್ಲಿ ಹೆಚ್ಚಿನ ಉತ್ಸಾಹ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಚನೆ ಇದೆ, ವಿವೇಕ ಇದೆ, ಎಲ್ಲವೂ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ಬಳಸಿಕೊಳ್ಳಲ್ಲ. ಇದರಿಂದ ಸೋಮಾರಿತನ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ನಿರ್ಧಾರಗಳೇನಿದೆ ಅಥವಾ ನಿಮ್ಮ ಆಲೋಚನೆಗಳೇನಿದೆ ಅದನ್ನ ಯೂಟರ್ನ್ ಆಗುವಂಥದ್ದು, ಇದ್ದಕ್ಕಿದ್ದಾಗೆ ಅದನ್ನ ಬದಲಾಯಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಅನಾನುಕೂಲ ಆದರೂ ಪರವಾಗಿಲ್ಲ, ಹಿಡಿದ ಕೆಲಸ ಕಾರ್ಯಗಳನ್ನ ಮುಂದುವರಿಸಬೇಕು. ಒಂದು ಸಲ ಕೆಲಸ ಆರಂಭ ಆದರೆ ಅದನ್ನ ಮಧ್ಯದಲ್ಲಿ ನಿಲ್ಲಿಸಬೇಡಿ. ಇನ್ನು ಈ ದಿನದಲ್ಲಿ ನೀವು ಧನಾತ್ಮಕವಾಗಿ ಆಲೋಚನೆ ಮಾಡುವಂತಹ ಅಗತ್ಯತೆ ಇದೆ. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು. ಯಾಕೆಂದ್ರೆ ನಿಮ್ಮ ಪ್ರಗತಿ ಏನಿದೆ, ನಿಮ್ಮ ವಿಚಾರಧಾರೆಗಳೇನಿದೆ ಅದು ಮುಂದುವರಿತಾ ಇರಬೇಕು, ಪ್ರಗತಿದಾಯಕವಾಗಿರಬೇಕು. ಅದಕ್ಕಾಗಿಯೇ ಈ ದಿನ ನೀವು ಕೂಡ ಪ್ರೋಗ್ರೆಸ್ ಆಗಿ ನಿಮ್ಮ ಆಲೋಚನೆಗಳು ಕೂಡ ಬಹಳ ಅಡ್ವಾನ್ಸ್ಡ್ ಲೆವೆಲಲ್ಲೇ ಇರಬೇಕಾಗತ್ತೆ. ಇನ್ನು ಕೆಲವು ವಿಚಾರಗಳನ್ನ, ಕೆಲವು ವ್ಯಕ್ತಿಗಳನ್ನ ಆದಷ್ಟು ಮರೆಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ನೀವು ಎಣಿಸಿದಂತೆ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಒಂದು ಸಹಮತ ಇದೆ, ಸಹಬಾಳ್ವೆ ಇದೆ, ಸಹಕಾರ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಪೋಷಕರ ಸಹಕಾರ ಬಹಳ ಚೆನ್ನಾಗಿರುತ್ತೆ. ಅವರ ಸಲಹೆಯಂತೆ ಈ ದಿನ ಮುಂದುವರಿರಿ, ಇನ್ನೂ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಅಧಿಕಾರಿ ವರ್ಗದವರು ನಿಮ್ಮ ಅಧಿಕಾರವನ್ನ ಈ ದಿನ ವಿವೇಚನೆಯಿಂದ ಬಳಸಿದ್ರೆ ನಿಮಗೆ ಕೀರ್ತಿ ಸಂಪಾದನೆ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ನಿಮಗೆ ತುಂಬಾ ಸಂತೋಷ ಉಂಟಾಗುತ್ತೆ. ಇನ್ನು ಈ ದಿನ ನಿಮಗೆ ಒಂದು ಒಳ್ಳೆಯ ಪ್ರೋಟೋಕಾಲ್ ಸಿಕ್ಕುವಂಥದ್ದು, ಅಂದ್ರೆ ನಿಮಗೆ ಯಾರು ಗೌರವವನ್ನು ಕೊಡಬೇಕೋ ಅವರು ಗರಿಷ್ಠ ಪ್ರಮಾಣದಲ್ಲಿ ಗೌರವವನ್ನು ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಕಾರ್ಯ ಸಾಧನೆಯಾಗುತ್ತೆ. ಅಲ್ಪ ಸ್ವಲ್ಪ ಭಯದ ವಾತಾವರಣ ಇರಬಹುದು ಎಲ್ಲೆಲ್ಲೋ ಮಧ್ಯದಲ್ಲಿ, ಆದರೆ
ಅದನ್ನು ಮೀರಿ ನಿಲ್ಲುವಂಥ ಒಂದು ಆತ್ಮವಿಶ್ವಾಸ ಕೂಡ ಇದೆ. ಹಾಗೆ ಈ ದಿನ ಕುಟುಂಬದ ಒಳಗಿರುವಂತಹ ತೊಡಕುಗಳೇನಿದೆ ಕುಟುಂಬದಲ್ಲೇ ಪರಿಹಾರ ಮಾಡಿ. ಏಕೆಂದರೆ ನೀವು ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಅದನ್ನು ಹುಡುಕಬೇಕು. ಹಾಗಾಗಿ ಕುಟುಂಬ ನಿಮಗೆ ಸಮಸ್ಯೆಯನ್ನು ತರ್ತಾ ಇದ್ರೆ ಆ ಸಮಸ್ಯೆಯನ್ನ ಕುಟುಂಬದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರೆದ್ರೆ ನಿಮಗೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಈ ಫಲ ಅನ್ನುವಂಥದ್ದು ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ಅದರಲ್ಲಿ ಪಾಲು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಅಧಿಕಾರ ಆಗಲಿ ಅಥವಾ ನಿಮ್ಮ ಒಂದು ಓನರ್ಶಿಪ್ ವಿಚಾರ ಆಗಲಿ ಅದನ್ನ ಈ ದಿನ ಬಹಳ ವಿವೇಚನೆಯಿಂದ ನೀವು ನಿರ್ಧರಿಸಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಮ್ಮೆ ಅಧಿಕಾರಗಳು ಓವರ್ಲ್ಯಾಪ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಬಂಧುಗಳು, ಸ್ನೇಹಿತರು ನಿಮಗೆ ಉತ್ತಮ ಸಹಕಾರವನ್ನು ನೀಡುವಂತ ಸಾಧ್ಯತೆ ತುಂಬ ಇರುತ್ತೆ. ಅದನ್ನ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಮೀರಿದಂತಹ ಫಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಸ್ವಲ್ಪವೇ ಇದ್ರೂ ಕೂಡ ಪ್ರತಿಫಲ ಮಾತ್ರ ಈ ದಿನ ಭಾರಿಯಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಬಿಸ್ನೆಸ್ ಅಲ್ಲಿ ಬಹಳ ವಿಶೇಷವಾದಂತಹ ಒಂದು ಪ್ರಗತಿ ಇದೆ. ಹಾಗಾಗಿನೇ ಈ ದಿನ ವ್ಯಾಪಾರದ ವಿಸ್ತರಣೆಯಾಗುತ್ತೆ. ವ್ಯಾಪಾರಕ್ಕೆ ಬೇಕಾಗಿರುವಂತಹ ಬಂಡವಾಳವನ್ನು ತೊಡಗಿಸುವಂಥದ್ದು, ಜೊತೆಗೆ ಈ ದಿನ ಉದ್ಯೋಗಸ್ಥರೇನಾದರೂ ಆಗಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂತಹ ಇನ್ವಾಲ್ವ್ಮೆಂಟ್ ಇರಲಿ ಅಥವಾ ನಿಮ್ಮ ಕೆಲಸದ ವೈಖರಿ ಆಗಲಿ ಬಹಳ ವಿಶೇಷವಾಗಿರುತ್ತೆ, ವಿನೂತನವಾಗಿರುತ್ತೆ. ಹಾಗೆ ಈ ದಿನ ಸ್ವಲ್ಪ ಸಂಶೋಧನಾ ಪ್ರವೃತ್ತಿ ಇರುತ್ತೆ, ಒಂದು ರಿಸರ್ಚ್ ಓರಿಯೆಂಟೇಷನ್ ಇರುವಂಥದ್ದು. ಹಾಗಾಗಿ ಹೊಸತನ್ನ ಈ ದಿನ ಆಹ್ವಾನ ಮಾಡುವಂಥದ್ದು. ಹಾಗೆ ಈ ದಿನ ಹೊಸ ಜ್ಞಾನ ಸಂಪಾದನೆ ಆಗುತ್ತೆ, ಹೊಸಬರ ಪರಿಚಯ ಆಗುತ್ತೆ. ಏನೋ ಒಂದು ಕ್ಯೂರಿಯಾಸಿಟಿಲೇ ಈ ದಿನ ಕೆಲಸಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ಆರೋಗ್ಯದ ದೃಷ್ಟಿಯಿಂದ ಬಹಳ ಸದೃಢವಾಗಿರುವಂತಹ ದಿನ. ಇನ್ನು ಈ ದಿನ ಬಹಳ ರುಚಿಯಾದ ಆಹಾರ ಪದಾರ್ಥಗಳಾಗಲಿ ಅಥವಾ ನಿಮಗೆ ಮನರಂಜನೆಗೆ ಬೇಕಾದಂತಹ ಒಂದು ವರ್ಣರಂಜಿತವಾದಂತಹ ಚಿತ್ರಗಳಾಗಲಿ ನಿಮಗೆ ಲಭ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಬಂಧುಗಳು, ಮಿತ್ರರು ನಿಜವಾಗ್ಲೂ ಯಾರಿದ್ದಾರೆ ನಿಮ್ಮ ಬೆಂಬಲಕ್ಕೆ ಇದನ್ನ ಕಂಡು ಹಿಡ್ಕೊಳ್ಳಿಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಲಿಕ್ಕೆ ಒಳ್ಳೆಯ ಸಮಯ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನ ಇಲ್ಲಿ ತೋರಿಸಬಹುದು, ನಿಮ್ಮ ಒಂದು ವಿಶೇಷವಾದಂತಹ ಕೌಶಲ್ಯವನ್ನ ಇಲ್ಲಿ ತೋರಿಸಲಿಕ್ಕೂ ಅವಕಾಶ ಇದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ತುಂಬಾ ಸಕ್ಸಸ್ ಅನ್ನ ಕಾಣುವಂತ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ವಿವೇಚನೆ ಇದೆ. ಅದರಲ್ಲೂ ತಜ್ಞರ ನೆರವು, ಅನುಭವಸ್ಥರ ಮಾತು, ಸಲಹೆ ನಿಮಗೆ ಸಮಯಕ್ಕೆ ಸರಿಯಾಗಿ ಕೂಡಿ ಬರುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಬಹಳ ಸುಭದ್ರವಾಗಿರ್ತೀರಿ, ಸಂತೋಷವಾಗಿರ್ತೀರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನ ಆರಾಧನೆ ಮಾಡಿ. ಗುರು ದಕ್ಷಿಣಾಮೂರ್ತಿಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ನವಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ನಿಮ್ಮ ಆಲೋಚನೆಗಳು ತುಂಬಾ ಧನಾತ್ಮಕವಾಗಿರಬೇಕು. ಇಲ್ಲ ಒಂದು ಕಡೆ ಈ ಋಣಾತ್ಮಕತೆ ಅನ್ನುವಂಥದ್ದು, ಈ ನೆಗೆಟಿವಿಸಮ್ ಅನ್ನುವಂಥದ್ದು ತುಂಬಾ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಚಿತ್ರವಾದಂತಹ ಆಲೋಚನೆಗಳನ್ನು ಮಾಡ್ತೀರಿ. ಜೊತೆಗೆ ಕೆಟ್ಟ ಆಲೋಚನೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಈ ದಿನ ಸ್ವಲ್ಪ ಸ್ವಾರ್ಥತೆ ಇರುವಂಥದ್ದು. ಮೊದಲು ನೀವು ನಿಮ್ಮ ರಕ್ಷಣೆ ಇರಬೇಕು, ನಂತರದಲ್ಲಿ ಬೇರೆಯವರು ಅನ್ನುವಂಥ ಒಂದು ಮನೋಭಾವ ಇರುತ್ತೆ. ಆದರೆ ಇಲ್ಲಿಯವರೆಗೆ ನಿಮ್ಮ ಸ್ವಭಾವ ಆ ರೀತಿಯದ್ದಲ್ಲ, ಬಹಳ ವಿಶ್ವಾಸಾರ್ಹವಾಗಿ ಇರುವಂತಹ ಸ್ವಭಾವ ಇತ್ತು. ಆದರೆ ಈ ದಿನದ ಬದಲಾವಣೆಗಳು, ಬೆಳವಣಿಗೆಗಳು ನಿಮ್ಮ ಒಂದು ಸ್ವಭಾವವನ್ನೇ ಬುಡಮೇಲಾಗಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಭಾವನಾತ್ಮಕವಾಗಿ ಕೆಲವೊಂದು ಮನಸ್ಸಿಗೆ ಧಕ್ಕೆಗಳು ಉಂಟಾಗುವಂತಹ ಸಂದರ್ಭ ಕೂಡ ಇದೆ. ಹಾಗಾಗಿ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂತಹ ಪ್ರಯತ್ನ ಮುಂದುವರಿಸಿ. ಇನ್ನು ಈ ದಿನದಲ್ಲಿ ನಿಮಗೆ ತೊಂದರೆಗಳನ್ನು ಕೊಟ್ಟಂಥವರೇ
ಈ ದಿನ ನಿಮಗೆ ಶರಣಾಗಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರೇ ನಿಮ್ಮ ಸ್ನೇಹವನ್ನು, ಗೆಳೆತನವನ್ನು ಬಯಸಿ ವಾಪಸ್ಸು ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಈ ದಿನ ವ್ಯಾಪಾರವನ್ನು ಬೆಳೆಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಕೆಲವು ಯೋಜನೆಗಳು ಮತ್ತು ಅವುಗಳನ್ನು ತಲುಪುವಂಥ ಬಗೆ, ಆ ಗುರಿಯನ್ನು ಈಡೇರಿಸುವಂಥ ಬಗೆ ಈ ದಿನ ನಿಮಗೆ ವಿಶೇಷವಾದ ಅನುಭವವೊಂದಿಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಒಂದು ಮಹತ್ವದ ತಿರುವು ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಏನೇ ಬದಲಾವಣೆಗಳಾಗಲಿ, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಾಗಲಿ, ಅದು ಭಗವಂತನ ಕೊಡುಗೆ ಅಂತ ಹೇಳಿ, ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಬೇಕಾಗತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ಈ ದಿನ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.